ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಚಿಕ್ಕಬಳ್ಳಾಪುರದಿಂದ ಒಂದು ಕೇಸ್ ಬರ್ತಾ ಇದೆ ವೀಕ್ಷಕರೇ. ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಅಂತ ಗೊತ್ತೇ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲಿ ನೋಡಿದರಲ್ಲಿ ದಿನಕ್ಕೆ ಇಂತಹ ಕೇಸ್ಗಳನ್ನ ಬಹಳಷ್ಟು ನೋಡ್ತೀವಿ. ಒಬ್ಬ ಹೆಣ್ಣಮಗಳು ರಾತ್ರಿ ಹೊತ್ತು ನಿರ್ಭೀಡಿಯಾಗಿ ಓಡಾಡಿದ್ರೆ ಅವತ್ತೇ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು. ಆದ್ರೆ ಈ ಆಧುನಿಕ ಯುಗದಲ್ಲೂ ಕೂಡ ಹೆಣ್ಣಮಕ್ಕಳು ಅಲ್ಲಿ ಹೋಗಿ ಆಕಾಶದಲ್ಲಿ ಹಾರಾಡ್ತಾ ಇದ್ರು ಕೂಡ ಬೀದಿಯಲ್ಲಿ ನಡೆಯಕ್ಕಾಗದೆ ಒದ್ದಾಡುವಂತಹ ಪರಿಸ್ಥಿತಿ. ಅಂತರಿಕ್ಷದಲ್ಲೂ ಕೂಡ ಹಾರಾಡ್ತಾ ಇದ್ದಾರೆ ಹೆಣ್ಮಕ್ಳು. ಆದ್ರೆ ಇಲ್ಲಿ ಬೀದಿಯಲ್ಲಿ ಓಡಾಡಕ್ಕಾಗದೆ ಇರುವಂತಹ ಪರಿಸ್ಥಿತಿ. ಎಲ್ಲಿ ಯಾವ ಬೀದಿ ಕಾಮಣ್ಣ ಕಾಯ್ಕೊಂಡಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಮಕ್ಕಳನ್ನು ಬಿಡ್ತಾ ಇಲ್ಲ, ಮುದುಕಿಯರನ್ನು ಬಿಡ್ತಾ ಇಲ್ಲ, ವಯಸ್ಸಾದ ಹೆಣ್ಮಕ್ಳನ್ನಂತೂ ಕೇಳೋದೇ ಬೇಡ. ಯಾವ ಲೆವೆಲ್ಗೆ ಅಂದ್ರೆ ಬೀದಿಯಲ್ಲಿ ಓಡಾಡೋದು ಕೂಡ ಭಯಭೀತರಾಗಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಯಾವ ಕಾಮಣ್ಣ ಕೂತು ಚುಡಾಯಿಸಿ ಎಲ್ಲಿ ಮೈ ಮೇಲೆ ಬೀಳ್ತಾನೋ ಅನ್ನುವಂತಹ ಪರಿಸ್ಥಿತಿ. ಭಯ ಅನ್ನೋದೇ ಇಲ್ಲ. ಕಾನೂನು ಅನ್ನೋದು ಕಾಲ್ ಕಸ ಆಗಿದೆ. ಕಾನೂನಿನ ಭಯ ಇದ್ರೆ ಯಾರೂ ಕೂಡ ಕಮಿಕ್ಕಿಮ್ಮಕ್ಕನ್ನಲ್ಲ. ಆದ್ರೆ ದಿನೇ ದಿನೇ ಬರ್ತಾ ಇರುವಂತ ಸುದ್ದಿಗಳನ್ನ ನೋಡಿದರೆ, ಮೊದಲೆಲ್ಲ ತಂದೆ ತಾಯಿಗಳಂತಿದ್ರು, ಅಯ್ಯೋ ಹೆಣ್ಮಕ್ಳ ಹೆತ್ರೆ ಅವ್ರನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅಪ್ಪ, ಬೀದಿಯಲ್ಲಿ ಓಡಾಡುವಾಗ ಹೆಣ್ಮಕ್ಳನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನೋ ಕಾಲ ಒಂದಿತ್ತು. ಇತ್ತೀಚೆಗೆ ಅದು ಬದಲಾಗಿತ್ತು. ಆದ್ರೆ ಈಗ ಮತ್ತೆ ಹಳೆ ಕಾಲಕ್ಕೆ ಹೋಗ್ತಾ ಇದೀವೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಬರ್ತಾ ಇರುವಂತಹ ಹೆಣ್ಮಕ್ಳನ್ನ ಮೇಲಿನ ಅತ್ಯಾಚಾರ, ದೌರ್ಜನ್ಯದ ಪ್ರಕರಣಗಳು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅಂತದ್ದೇ ಒಂದು ಸುದ್ದಿ ಬರ್ತಾ ಇದೆ. ಬೀದಿ ಕಾಮಣ್ಣರ ಅಟ್ಟಹಾಸ. ಯುವತಿ ಮನೆಗೆ ನುಗ್ಗಿ ಪುಂಡ ಯುವಕರಿಂದ ಕಿರಿಕ್ಕಂತೆ. ಮನೆಗೆ ನುಗ್ಗಿ ಏನದು ಕೇಸ್ ಬನ್ನಿ ನೋಡೋಣ ಫಸ್ಟ್. ತೆಂಗಿನ ಸೇರ್ಕೊಂಬರೋದಕ್ಕೆ ಲಿಟಲ್ ಶಾಲೆ ಹತ್ರ ಹೋಗಿದ್ದೆ. ಅಲ್ಲೋದಾಗ ಇಬ್ರು ಹುಡುಗರು ಕುಡ್ಬಿಟ್ಟಿದ್ರು. ಕುಡ್ಬಿಟ್ಟು ಕೂಗಿದ್ರು ನನ್ನ ಮೊದಲು. ಕೂದಾಗ ಏನು ಇರು ಒಂದು ನಿಮಿಷ ಇದು ಮಾತಾಡ್ಬೇಕು ಅಂದ್ರೆ ಏನ್ ಮಾತಾಡ್ಬೇಕು ಹೇಳಿ ಅಂತ ಕೇಳಿದೆ. ಅವ್ರ ಮೇಲೆ ತೊಳ್ಕೊಂಬಂದ್ರು. ನಾನು ಅವ್ರಿಗೆ ತೊಳ್ದೆ. ಅಂದಾಗ ತೊಳಿದ್ರೆ ಅವ್ರು ಫುಲ್ ಡ್ರಂಪ್ ಮಾಡ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಹೋಗಿದ್ರು. ಇದ್ದಿದ್ದಕ್ಕೆ ಏನ್ ಜಾಸ್ತಿ ಮಾಡ್ತಾ ಇದೆಯಾ ಹಾಗೆ ಹೇಗೆ ಅಂದಾಗ ನಾನು ಗಾಡಿ ತಗೊಂಡ್ ಮನೆಗೆ ಹೋದೆ. ಹೋಗಿ ಅಮ್ಮಗೆ ಹೇಳ್ದೆ ನಾನು, ಅಮ್ಮ ಹಿಂಗಾಯ್ತು ಅಂತ. ಮತ್ತೆ ಅಮ್ಮನ ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಯಾರು ಇರ್ಲಿಲ್ಲ. ರಾತ್ರಿ ನಮ್ಮಮ್ಮ ನಮ್ಮ ಅಜ್ಜಿ ಅವ್ರ ಮನೆಗೆ ಹೋದಾಗ 8:30 ಮನೆಗೆ ನುಗ್ಗಿ ನನ್ನ ತೆಂಗಿನೆಲ್ಲ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಮೇಘನಾ ಅನ್ನೋ ಯುವತಿ ಈಗ ಗಂಭೀರ ಗಾಯಗೊಂಡಿದ್ದಾಳೆ. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಕಾಲೇಜು ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ಹುಡುಗಿಯರ ಮೇಲೆ ಪುಂಡರು ಚುಡಾಯಿಸಿದ್ದಾರೆ, ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಮನೆಗೆ ಬಂದು ತನ್ನ ತಾಯಿಗೆ ಹೇಳಿದ್ದಾರೆ. ಅದಾದ್ಮೇಲೆ ಏನಾಯ್ತೇನೋ ಗೊತ್ತಿಲ್ಲ. ಈಗ ಕಾರ್ತಿಕ್ ಮತ್ತು ವಿನೋದ್ ಎನ್ನುವಂತಹ ಹುಡುಗರ ಮನೆ ಕಡೆಯವರು ರಾತ್ರಿ ಈ ಯುವತಿಯರ ಮನೆಗೆ ಬಂದು ಸುಮಾರು 10 ಜನ ಗ್ಯಾಂಗ್ ಕಟ್ಕೊಂಡು ಚಾಕುವಿನಿಂದ ಯುವತಿಯರಿಗೆ ಇರಿದಿದ್ದಾರೆ. ಗಾಂಜಾ ಮತ್ತಿನಲ್ಲಿದ್ದವರು ವಿದ್ಯಾರ್ಥಿನಿಯರನ್ನ ಚುಡಾಯಿಸಿದ್ದಾರೆ. ಮೇಘನಾ ಮತ್ತು ಆಕೆಯ ಸಹೋದರಿಯನ್ನ
ಮನೆಗೆ ಬಂದು ಹೇಳಿದ್ದಾರೆ ಅನ್ನೋ ಕೋಪಕ್ಕೆ 10 ಜನ ಗ್ಯಾಂಗ್ ಕಟ್ಕೊಂಡು ಬಂದು ಮನೆಗೆ ನುಗ್ಗಿ ಯುವತಿಯರ ಮೇಲೆ ಹಲ್ಲೆ ನಡೆಸಿ ಯುವತಿಯರು ಗಾಯಗೊಂಡಿದ್ದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ, ಜಿಲ್ಲಾ ಆಸ್ಪತ್ರೆಯಲ್ಲಿ. ಇವ್ರಿಗೇನು ಭಯ ಭಕ್ತಿ ಇದೆಯಾ ಅಂತ, ಚುಡಾಯಿಸೋದಲ್ಲದೆ ಚುಡಾಯಿಸಿರೋದು ಮನೇಲಿ ಹೇಳಿದೀಯಾ ಅಂತ ಮನೆಗೆ ನುಗ್ಗಿ ಅವ್ರ ಮೇಲೆ ಚಾಕು ಇರಿತ ಮಾಡ್ತಾರೆ, ಗುಂಪು ಕಟ್ಕೊಂಡು ಗ್ಯಾಂಗ್ ಮಾಡಿಕೊಂಡು ಅಂತಂದರೆ ಏನು ನನಗೆ ಅರ್ಥ ಆಗ್ತಲ್ಲ. ಸ್ಥಳೀಯ ಪೊಲೀಸರು ಭಯ ಭಕ್ತಿ ಇಲ್ವಾ? ಯಾರೇ ಆಗಲಿ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಈ ಕೇಸು ನಿಮ್ಮ ಗ್ರಾಮದಲ್ಲಿ ನಡೆದಿದೆ ಅಂತ ತಮಗೆ ಒಂಥರ ಮರ್ಯಾದೆ ಪ್ರಶ್ನೆ ಅಲ್ವಾ? ಯಾಕೆ ಅಂತಂದರೆ ಭಯ ಇರಬೇಕು. ಫಸ್ಟ್ ಆಫ್ ಆಲ್ ಗಾಂಜಾ ಮತ್ತಿನಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಏರಿಯಾದಲ್ಲಿ ಗಾಂಜಾ ಹೆಂಗೆ ಸಿಗ್ತಾ ಇದೆ? ನಂಬರ್ 1. ನಂಬರ್ 2, ಸ್ಥಳೀಯ ಪೊಲೀಸರ ಭಯ ಇಲ್ಲದೇನೆ ನಾನು ಗುಂಪು ಕಟ್ಕೊಂಡು ಯುವತಿಯ ಮನೆಗೆ ನುಗ್ಗಬಹುದು, ಗಲಾಟೆ ಮಾಡಬಹುದು ಮತ್ತು ಚುಚ್ಚಬಹುದು ಅನ್ನುವಂತಹ ಆ ಒಂದು ಭಯನೇ ಇಲ್ಲದೆ ಇರುವಂಥ ಆ್ಯಟಿಟ್ಯೂಡ್ ಹೆಂಗೆ ಬರುತ್ತೆ ಅವ್ರಿಗೆ? ಸ್ವಲ್ಪ ಆದರೂ ಭಯ ಇರಬೇಕಲ್ಲ. ನಮ್ಮ ಏರಿಯಾ ಪೊಲೀಸರು ಅಷ್ಟೇ ಎಡೆಮುರಿ ಕಟ್ಟಿಬಿಡ್ತಾರೆ, ನಮ್ಮನ್ನು ನೇತಾಕ್ಬಿಡ್ತಾರೆ ಅನ್ನೋ ಭಯ ಬೇಡವಾ ಅವ್ರಿಗೆ? ಭಯನೇ ಇಲ್ಲದೆ ಹಾಗೆ ಯಾರ ಮನೆಗೆ ಬೇಕಾದರೂ ನುಗ್ಬೋದು, ಯಾರನ್ನ ಬೇಕಾದರೂ ಕೊಚ್ಚಬಹುದು, ಯಾರಿಗೆ ಬೇಕಾದರೂ ಇರಿಬಹುದು ಅಂತಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಈ ಕೇಸ್. ಅದಕ್ಕೆ ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ. ಇದಕ್ಕೆ ಅಂತಲ್ಲ, ಒಂದು ಕೇಸ್ಗೆ ಅಂತಲ್ಲ, ಸಾಲು ಇಂಥದ್ದೇ ಪ್ರಕರಣಗಳು ಎವ್ರಿ ಡೇ ಇದೇ ನ್ಯೂಸ್. ನಮಗೂ ಸಾಕಾಗೋಗಿದೆ. ಇದು ಈ ಕ್ಷಣದ ಗ್ಯಾರಂಟಿ ಬ್ರೇಕಿಂಗ್, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.